ನೋಡಿ ಇದು ಕಾವೇರಿ ನದಿ ತಟದಲ್ಲಿ ನಮ್ಮೂರು ಕಾಣ್ತಾ ಇರೋದಿಲ್ಲ. ಭತ್ತ ನಾಟಿಯಾಗಿ 60 ದಿವಸಗಳ ಮೇಲಾಗಿದೆ. ನಾನು ಮಂಡ್ಯ ಜಿಲ್ಲೆಯಿಂದ ಭರತ್ ಗೌಡ ಅಂತ. ಈ ವಿಡಿಯೋ ಮೂಲಕ ನನ್ನ ಕೃಷಿ ಅನುಭವ ಮತ್ತು ಕೃಷಿ ವಿಚಾರಗಳನ್ನ ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮತ್ತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಹಳ್ಳಿ ಜೀವನ ಮತ್ತು ಈ ವ್ಯವಸಾಯ, ಈ ಕೃಷಿ ಬಗ್ಗೆ ಹಲವಾರು ಅಭಿಪ್ರಾಯಗಳನ್ನ ಮತ್ತು ವಿಷಯಗಳನ್ನ, ತಮ್ಮಲ್ಲಿ ಅನಿಸಿಕೆಗಳನ್ನ ತಮ್ಮ ಈ ವಿಡಿಯೋ ಮೂಲಕ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಕೃಷಿ ಬದುಕಿನ ಅನುಭವಗಳನ್ನ ನನ್ನ ಕೃಷಿ ಈ ವಿಡಿಯೋ ಮೂಲಕ ನನ್ನ ಸ್ನೇಹಿತರುಗಳಿಗೆ ತಿಳಿಸಲು ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳು ಈ ವಿಡಿಯೋ ಮೂಲಕ ನನ್ನ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕೃಷಿ ಜಮೀನು, ಈ ಜಮೀನು ಬಂದು 2.5 ಎಕರೆ ಇದೆ. 2.5 ಎಕರೆಯಲ್ಲಿ ಇದನ್ನು ನಾವು ಇಲ್ಲಿ ತೋಟ ಮಾಡಬೇಕು ಅಂತ ಪ್ರಾರಂಭ ಮಾಡಿ 2 ವರ್ಷ ಆಗಿದೆ. ಈ ತೋಟದಲ್ಲಿ ಎಲ್ಲ ರೀತಿಯ ಹಣ್ಣಿನ ಗಿಡಗಳು ಮತ್ತು ಮುಖ್ಯವಾಗಿ ತೆಂಗಿನ ಸಸಿಗಳನ್ನ ಹಾಕಿದ್ದೀವಿ. ಮಧ್ಯ ಹಣ್ಣಿನ ಗಿಡಗಳು ಮತ್ತು ಅಡಿಕೆ. ನಮ್ಮ ಜೀವನಕ್ಕೆ ಬೇಕಾದಂಥ ಹೂವು ಪ್ರಮುಖವಾಗಿ ನಾವು ಬೆಳಿತೀವಿ. ನಾವು ನಮ್ಮದೇ ಆದಂಥ ಅನುಭವದಲ್ಲಿ ನಮ್ಮ ಈ ತೋಟನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ನನ್ನ ಅಭಿಪ್ರಾಯಗಳನ್ನ ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನಾದರೂ ನಿಮಗೆ ಗೊತ್ತಿರುವಂಥ ಅಭಿಪ್ರಾಯಗಳೇನಾದ್ರು ಇದ್ದರೆ ದಯಮಾಡಿ ನನಗೆ ನನ್ನ ಚಾನಲ್ ಮೂಲಕ ತಿಳಿಸಿ. ನೋಡಿ, ಈ ತೋಟದಲ್ಲಿ ನಾವು ಕನಕಾಂಬರ ಹಾಕಿದ್ದೀವಿ. ಕನಕಾಂಬರನ ಡ್ರಿಪ್ ಇರಿಗೇಷನ್ ಮೂಲಕ ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ. ಈ 2.5 ಎಕರೆ ತೋಟದಲ್ಲಿ ಎಲ್ಲ ಬೆಳೆಗಳನ್ನು ಬೆಳಿಬೇಕು ಅಂತ ಅಂದ್ಕೊಂಡು ಕನಕಾಂಬರ, ನಾನು ನಾಟಿ ಮಾಡಿರ್ತಕ್ಕಂಥ ರಾಮಫಲ ಮೊದಲನೇ ಬಾರಿಗೆ ಒಂದು ಹಣ್ಣು ಬಿಟ್ಟಿದೆ. ಇದು 2.5 ವರ್ಷದ ಗಿಡ ಸ್ನೇಹಿತರೆ. ಇದು 2 ವರ್ಷದ ಗಿಡ ನಾನು ನಾಟಿ ಮಾಡಿದ್ದು. ಫಲ ಸಿಗ್ತಾ ಇದೆ ಈಗ. ಬಳಕೆಗೆ ನಾನೇ ಹಾಕಿದ್ದೆ ಗೋರಿಕಾಯಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಮನೆ ಬಳಕೆಗೆ ಗೋರಿಕಾಯಿ. ನೋಡಿ, ಸುಮ್ಮನೆ 2 ಗಿಡ ಅಂತ ಹಾಕೊಂಡ್ರು ಮನೆಗೆ ಫ್ರೆಶ್ಶು ತರಕಾರಿ, ಹಣ್ಣು ಗದ್ದೆಗೆ ಬಂದಾಗೆಲ್ಲ ತಗೊಂಡು ಹೋಗ್ಬೋದು. ಇಷ್ಟು ನನ್ನ ಕಿರುಪರಿಚಯ ಆಗಿರ್ತದೆ. ಇನ್ನು ಮುಂದೆ ಹಲವಾರು ವಿಷಯಗಳನ್ನ ನನ್ನ ಚಾನಲ್ ಮೂಲಕ ವ್ಯಕ್ತಪಡಿಸ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.